ಯಾವ ಏವಿಯೇಷನ್ ಮಿನಿಸ್ಟರ್? ಅದೇ ನಮ್ಮ ಚಲನಚಿತ್ರ ನಟಿ ಅದ್ರಲ್ಲಿ ಏವಿಯೇಷನ್ ಮಿನಿಸ್ಟರ್ ಪಾತ್ರ ಐತಿ ಅಂತ ನೀವು ಹೇಳಿದ್ರಲ್ಲ, ನಾನು ಏವಿಯೇಷನ್ ಮಿನಿಸ್ಟರ್ ಅಂತ ಹೇಳಿಲ್ಲ, ಅದನ್ನೇ ಹೇಳಿ. ನಾನು ಏವಿಯೇಷನ್ ಮಿನಿಸ್ಟರ್ ಅಂತ ಹೇಳಿಲ್ಲ. ಇದು 10 ವರ್ಷದಿಂದ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ. ಎಲ್ಲಾ ಏರ್ಪೋರ್ಟ್ಗಳು ಕೇಂದ್ರ ಸರ್ಕಾರದ ಹಿಡಿತದಲ್ಲಿ. ಈಗ ಮಹಾರಾಷ್ಟ್ರ ಮೊದಲನೇ ಸ್ಥಾನದಲ್ಲಿದೆ, ಸ್ಮಗ್ಲಿಂಗ್ ಆಫ್ ಗೋಲ್ಡ್ ಮಹಾರಾಷ್ಟ್ರ ಮೊದಲನೇ ಸ್ಥಾನದಲ್ಲಿದೆ, ಕರ್ನಾಟಕ 3ನೇ ಸ್ಥಾನದಲ್ಲಿದೆ. ಹಿಂಗೆಲ್ಲ ಸ್ಟೇಟ್ಗಳು ವೈಸ್ ನಾನು ಓದಿರ್ತಕ್ಕಂಥ ರಿಪೋರ್ಟ್. ಇಫ್ ದ ಗೋಲ್ಡ್ ಇಸ್ ಸ್ಮಗಲ್ಡ್, ಇಟ್ ಇಸ್ ಕಮಿಂಗ್ ಥ್ರೂ ಏರ್ಪೋರ್ಟ್ ನಾವು, ಆರ್ ಇಟ್ ಹ್ಯಾಸ್ ಟು ಕಮ್ ಥ್ರೂ ಪೋರ್ಟ್. ಈಗ ಗೋಲ್ಡ್ ಸ್ಮಗಲ್ ಆಗ್ಬೇಕಂದ್ರೆ ಏರ್ಪೋರ್ಟ್ ಅಥವಾ ಪೋರ್ಟ್ ಥ್ರೂ ಬರಬೇಕು. ಏರ್ಪೋರ್ಟ್ ಪೋರ್ಟ್ ಯಾರ ಕೈಲಿ ಹಿಡಿತದಲ್ಲಿದೆ? ಪ್ರೋಟೋಕಾಲ್ ಕರ್ಕೊಂಬರೋ ಪೊಲೀಸ್ ಯಾರು? ಲೋಕಲ್ ಪೊಲೀಸ್. ನಿಮ್ ವಾದ ಬೇಡ. ಪ್ರೋಟೋಕಾಲ್ ಬರ್ತಕ್ಕಂಥದ್ದು ಹೊರಗಡೆ ಬರುತ್ತೆ, ಒಳಗಡೆ ಅಲ್ಲ. ಪ್ರೋಟೋಕಾಲ್ ಅಂತಕ್ಕಂಥದ್ದು ಎನಿ VIP ಗೆ there is a protocol. So the protocol is only a gesture to take somebody, to receive somebody. Protocol does not mean it has to bypass somebody. Protocol issue is not to bypass somebody. Protocol is a gesture. ಡಿಪ್ಲೊಮ್ಯಾಟ್ ಇದ್ರೆ ಸರ್ಕಾರ ಡಿಪ್ಲೊಮ್ಯಾಟ್ ಹೋಗಿ ಅಲ್ಲಿಂದ ಕರ್ಕೊಂಡ್ ಬರ್ತಾರೆ. ಇಲ್ಲಂದ್ರೆ ಇನ್ಫ್ಲೂಯೆನ್ಸ್ ಇದ್ರು ಕೂಡ ಬ್ರೀಚಿಂಗ್ ಅ ಪ್ರೊಸೀಜರ್ ಈಸ್ ವೆರಿ ಡಿಫಿಕಲ್ಟ್. ಪ್ರೋಟೋಕಾಲ್ ಇಸ್ ಅ ಗೆಸ್ಚರ್. ಈಗ ನಾವ್ ಯಾರಿಗೂ ಹೇಳ್ತೀವಿ, ಅಣ್ಣ ಯಾರಿಗೂ ಇರ್ಬೋದು, ಮಿನಿಸ್ಟರ್ ಯಾರಿಗೂ ಹೇಳಿದ್ರೆ, ಐ ಆಮ್ ನಾಟ್ ಟ್ರೈಂಗ್ ಟು ಡಿಫೆಂಡ್ ಎನಿಬಡಿ ಹಿಯರ್. If there is a misuse of a protocol, that is different case. But protocol only doesn't mean that you have to bypass the system. Getting so much of gold inside any state or any airport, there's a violation. So convenience ಇದೆ ಅಂತ ಅರ್ಥ. ಇದನ್ನ ತನಿಖೆ ಆಗ್ಲಿ, ಇದು ಯಾರು ಒಳಗೆ ಹೆಂಗ್ ಬರ್ತಾರೆ, DRA ಕಸ್ಟಮ್ ಪಾಸ್ ಆಗಿ ಹೆಂಗ್ ಬರ್ತಾರೆ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಇದೆ. ಅಷ್ಟು ಬಿಟ್ರೆ I did not allege any aviation minister here. I did not allege any minister here. ಇದು ಒಂದೇ ಏರ್ಪೋರ್ಟ್ ನಲ್ಲಿ ಆಗಿದೆಯಾ? ಎಲ್ಲಾ ಏರ್ಪೋರ್ಟ್ ಗಳಲ್ಲಿ ಆಗಿರತಕ್ಕಂಥ ಸಾಧ್ಯತೆಗಳಿದಾವೆ. ಸೊ ವೈ ಆರ್ ಯು ಆಸ್ಕಿಂಗ್ ಕ್ವಶನ್ ಟು ಅಸ್ ಅಂತ ಹೇಳಿರ್ತಾರೆ. ಮತ್ತೆ ದುಬೈ ಎಲ್ಲಣ್ಣ ನಮ್ಮ ಬೆಲ್ಟ್ ಶೂ ಎಲ್ಲ ಬಿಚ್ಚಿಸ್ತಾರೆ ನಾವು ಒಳಗಡೆ ಬರ್ಬೇಕಾದ್ರೆ. ಗೋಲ್ಡ್ ಅಲ್ಲಿಂದ ಅಲ್ಲ, ಒಳಗಡೆನೆ ಕೊಟ್ಟಿರ್ತಾರೆ. ಗೋಲ್ಡ್ ನೀವು ಗೋಲ್ಡ್ ಬಿಸ್ಕೆಟ್ ಏರ್ಪೋರ್ಟ್ ಹತ್ತುವಾಗ ಫ್ಲೈಟ್ ಹತ್ತ ಕೊಟ್ಟಿರ್ತಾರೆ. ಗೋಲ್ಡ್ ಬಿಸ್ಕೆಟ್ಸ್ ಇದೆಯಲ್ಲ, ಇಫ್ ಯು ಆರ್ ಗೆಟಿಂಗ್ ಇಟ್ ಫ್ರಮ್ ದುಬೈ, ದೇ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ ಬಿಕಾಸ್ ಯು ಗಾಟ್ ಅ ಬಿಲ್. ಇದ್ರಾಗ ಏನಾಗಿದೆ, ಅಥೆಂಟಿಕೇಟೆಡ್ಲಿ ಇಫ್ ಯು ಬಾಟ್ ಗೋಲ್ಡ್ ಫ್ರಮ್ ದುಬೈ, ಅಥೆಂಟಿಕೇಟೆಡ್ ಆಗಿ ನೀವು ಗೋಲ್ಡ್ ಖರೀದಿ ಮಾಡಿದ್ರೆ ಏನ್ ಪ್ರಾಬ್ಲಮ್ ಇಲ್ಲ. ದುಬೈ ಏರ್ಪೋರ್ಟ್ ನಾಗ 20-50 kg ಖರೀದಿ ಮಾಡಿ ಕೊಡ್ತಾರೆ. ಇಲ್ಲಿ ಕಸ್ಟಮ್ಸ್ ಯಾಕೆ ಬೈಪಾಸ್ ಮಾಡ್ತಾರೆ ಅಂದ್ರೆ ನೀವು ಅದನ್ನ ಡ್ಯೂಟಿ ಕಟ್ಟಬೇಕಾಗುತ್ತೆ. ವೇರ್ ಇಸ್ ದ ಮನಿ ಕಮಿಂಗ್ ಫ್ರಮ್? ದ ಚೀಪ್ ಗೋಲ್ಡ್ ವಿಚ್ ಇಸ್ ಬಾಟ್ ಇನ್ ದುಬೈ, ವಿಚ್ ಇಸ್ ಕಮಿಂಗ್ ಇನ್ ಟು ಇಂಡಿಯಾ, ಬೈಪಾಸಿಂಗ್ ದ ಕಸ್ಟಮ್. ಇಟ್ ಶೋಸ್ ಯುವರ್ ಅವಾಯ್ಡಿಂಗ್ ದ ಡ್ಯೂಟಿ. ಆ ಡ್ಯೂಟಿ ಡಿಫರೆನ್ಸ್ ಅಲ್ಲಿ ದುಡ್ಡು ಆಗ್ತಕ್ಕಂಥ ವ್ಯವಹಾರ ಇದು. ಸೊ ದುಬೈದವರು ಅಫಿಷಿಯಲಿ ನೀವು ಎಷ್ಟನ್ನ ಖರೀದಿ ಮಾಡಿ ಕೊಡ್ತಾರೆ, ಇದ್ರ ದುಬೈದವ್ರದ್ದೇನು ಇನ್ವಾಲ್ವ್ಮೆಂಟ್ ಇರಲ್ಲ ಅಂತ ನನ್ನ ಅಭಿಪ್ರಾಯ. ಎನಿ ಗೌರ್ಮೆಂಟ್ ಇಫ್ ಯು ಬೈ ಗೋಲ್ಡ್, ಇಲ್ಲಿಂದ ನೀವು ಗೋಲ್ಡ್ ಖರೀದಿ ಮಾಡೋದಕ್ಕೆ ಇದಕ್ಕೇನು ತೊಂದರೆ ಇದೆ? ರಾಜ್ಯ ಸರ್ಕಾರಕ್ಕೆ, ನಮ್ಮ ದೇಶಕ್ಕೆ ಏನು ನುಕ್ಸಾನ ಇಲ್ಲ. ಇಲ್ಲಿ ನೀವು ಅಫಿಷಿಯಲಿ ಖರೀದಿ ಮಾಡಿ ನೀವು ಬೇರೆ ದೇಶಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಡಿಕ್ಲೇರ್ ಮಾಡಬೇಕಾಗತ್ತೆ, ಅಲ್ಲಿ ಕಾನೂನು ಹಂಗಿದ್ರೆ. ನೀವು ದುಬೈಯಲ್ಲಿ ಖರೀದಿ ಮಾಡತಕ್ಕಂಥ ವಿಷಯ ಏನಂತಂದ್ರೆ, ವೆನ್ ಯು ಆರ್ ಇಂಪೋರ್ಟಿಂಗ್ ಟು ಎನಿ ಎಸ್ಪೆಷಲಿ ಕಂಟ್ರಿ ಲೈಕ್ ಇಂಡಿಯಾ, ನಮ್ದು ಕಸ್ಟಮ್ಸ್ ಇದೆ. ಆ ಕಸ್ಟಮ್ಸ್ ನ ಡ್ಯೂಟಿನ ಪಾಸ್ ಮಾಡಿದ್ರೆ ಪ್ರಾಫಿಟ್ ಮಾರ್ಜಿನ್ ಇರೋದು. 10-15 kg ಗೋಲ್ಡ್ ತರತಕ್ಕಂಥ ಉದ್ದೇಶ ಏನು? ಅಲ್ಲಿ ಕಮ್ಮಿಗೆ ಸಿಗುತ್ತೆ, ಇಲ್ಲಿ ಬಂದು ಮಾರಿದ್ರೆ ಆ ಮಾರ್ಜಿನ್ ಪ್ರಾಫಿಟ್ ನಲ್ಲಿ ಪ್ರಾಫಿಟ್ ಆಗ್ತಕ್ಕಂಥದ್ದು ಈ ವ್ಯವಹಾರದಲ್ಲಿ. ಸೊ ಇಲ್ಲಿ ದುಬೈದಾಗ ಏನು ಅವ್ರ ಇನ್ವಾಲ್ವ್ಮೆಂಟ್ ಇಲ್ಲ. ದುಬೈ ಗೌರ್ಮೆಂಟ್ ನೀನ್ ಇನ್ನ 100 kg ತಗೊಂಡೋಗಿ ಕೊಡ್ತಾರೆ. ಅದಕ್ಕೆ ಆಸ್ ಲಾಂಗ್ ಎಸ್ ಯು ಆರ್ ಬೈಯಿಂಗ್ ಬಿಸ್ಕೆಟ್ಸ್ ವಿತ್ ಲೀಗಲ್, ಅಲ್ಲಿ ಎಲ್ಲಿ ಕಳ್ತನ ಮಾಲ್ ಸಿಗಲ್ಲ ನನ್ನ ಪ್ರಕಾರ. ಅದು ತಗೊಂಡ್ಬಂದ್ಬಿಟ್ಟು ಇಲ್ಲಿ ಈ ಕಸ್ಟಮ್ಸ್ ಅವಾಯ್ಡ್ ಮಾಡಿರ್ತಕ್ಕಂಥ ಆಗಿರ್ತ ಕೇಸ್. ಅದು ಓದಿದೀನಿ ನಾನು, ಏನಕ್ಕಂತ ನನ್ನ ಮಾಹಿತಿ ಇಲ್ಲ. ಹೋಮ್ ಮಿನಿಸ್ಟರ್ ನಾನು ಮಾತನಾಡಿ ನಿಮಗೆ ಉತ್ತರ ಹೇಳ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.